ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇದೀವಿ ಪೋಕಿಮಾನ್ ಕಾರ್ಡ್ ಶೋಗೆ. ಅದು ನನ್ನ ಹಸ್ಬೆಂಡ್ ಕಡೆಯಿಂದ. ಅವ್ರಿಗೆ ಏನ್ ಕ್ರೇಜ್ ಅಂತ ಗೊತ್ತಿಲ್ಲ, ಅವ್ರಿಗೆ ಅಂತಲ್ಲ ಎಷ್ಟೊಂದ್ ಜನಕ್ಕಿದೆ ಇದು. ಇಟ್ ಜಸ್ಟ್ ಅ ಕಾರ್ಡ್. ಐ ಡೋಂಟ್ ನೋ ವೈ ಪೀಪಲ್ ಕ್ರೇಜಿ ಅಬೌಟ್ ದಟ್ ಅಂತ. I'll tell you why. Lot of money. I'll tell you why. So when we were kids, we used to collect Pokemon cards. ನಾವು ಅದನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. So right now, those rare cards have become so expensive. But one particular card. Hey Austin, what was the one particular card that became very expensive? Charizard? No, the Pikachu. Pikachu? For how much? Trader. For how much? was it? So that Pikachu ಅಂತ ಒಂದು ಕಾರ್ಡ್ ಇದೆ, and that card got sold for close to $18 million. I didn't know that. How much? Right, yeah, 18 million. $18 million. It's a good passion, good hobby. Thank you. Oh man. 40, right? Passion. 140. ಯಾ, ಅದು ಒಂದು ಕಾರ್ಡು 18 ಮಿಲಿಯನ್ ಹೋಗುತ್ತೆ ಅಂತ ಹೇಳ್ತಾರೆ. ಎಸ್, ಅಷ್ಟೊಂದೆಲ್ಲ ಹೋಗುತ್ತೆ ಅಂದ್ರೆ ಮೇ ಬಿ ಅದು ಕ್ರೇಜ್ ಇರ್ಲೇಬೇಕು. But seriously, like. ಬಟ್ ಅದು ಆ ಕಾರ್ಡ್ ಸಿಗಬೇಕು ಅಂತ ಅಂದ್ರೆ ಅದು ಸಿಗುತ್ತಾ ಅನ್ನೋದೇ ಇರೋದು. ಏನಿವೆ, ಲೆಟ್ಸ್ ಗೋ. ಹೇಗಿರುತ್ತೆ, ಹಿಂಗಿದೆ ಅಂತ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡೋಣ, ಬನ್ನಿ ಹೋಗೋಣ. ನಾವು ಅರ್ಲಿ ಮಾರ್ನಿಂಗ್ ಮನೆಯಿಂದ ಬಿಟ್ಟಿರೋದು. ನೆನ್ನೆ ನಾವು ತುಂಬಾ ಲೇಟಾಗಿ ಮಲಗಿದ್ದು. ಬೆಳಿಗ್ಗೆ 5:30 ಎದ್ದು ಸ್ನಾನ ಮಾಡಿ ರೆಡಿಯಾಗಿ ನಾವು ಬಂದಿದ್ದು ಇಲ್ಲಿಗೆ. ಆದ್ರೆ ಇಲ್ಲಿ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ ಅಷ್ಟೊಂದು ಮಿಸ್ಟು ಅದೆಲ್ಲ ಏನೂ ಕಾಣಿಸಿಲ್ಲ. ಬಟ್ ಇವಾಗ ಈ ರೋಡಲ್ಲಿ ಎಷ್ಟು ಮಿಸ್ಟ್ ಇದೆ ಅಂದ್ರೆ ಮುಂದೆ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟಿದೆ. ಐ ವಿಲ್ ಶೋ ಯು. ಇಲ್ಲೇ ನಾವು ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಕಾಫಿಗೆ ಅಂತ ಹೇಳ್ಬಿಟ್ಟು ಒಂದು ಕೆಫೆಗೆ ಹೋಗ್ತಿದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಮೈ ಗಾಡ್, ಸೋ ಬ್ಯೂಟಿಫುಲ್. ಐ ಆಮ್ ವೆರಿ ಲೇಜಿ ಆಕ್ಚುಲಿ. ನಂಗೆ ಅರ್ಲಿ ಮಾರ್ನಿಂಗ್ ಎದ್ದೇಳೋದು, ಓಡಾಡೋದು ನನ್ನ ಕೈಲಿ ಆಗೋದೇ ಇಲ್ಲ. ಬಟ್ ಇಲ್ಲಿ ಅಂತೂ ಎಲ್ಲ ಮಾರ್ನಿಂಗ್ ಪರ್ಸನ್ ಜಾಸ್ತಿ. ಥ್ಯಾಂಕ್ ಗಾಡ್ ಇಲ್ಲಿ ಹೀಟರ್ ಆನ್ ಆಗಿದೆ. ಅದರ್ವೈಸ್ ಹೋ ಮೈ ಗಾಡ್, ಸೋ ಕೋಲ್ಡ್. ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಕಾಫಿ ಕುಡ್ದಿಲ್ಲ ಎಲ್ಲೂನು. ನನಗೆ ಹೊರಗಡೆ ಕಾಫಿ ಇವಾಗ ಇಷ್ಟ ಆಗಲ್ಲ. ನನ್ನ ಮನೆಯಿಂದನೇ ಕಾಫಿ ತಂದಿದ್ದೆ, ಸೊ ಮನೆಯಿಂದ ಇರೋದೇ ಕಾಫಿ ಕುಡ್ದೆ. ಇವಾಗ ನಾವು ಹೊರಟಿದ್ದೀವಿ ಕಾರ್ಡ್ ಶೋಗೆ. ಪೋಕಿಮಾನ್ ಕಾರ್ಡ್ ಶೋ, ಅಲ್ಲಿಗೆ ಹೋಗ್ತಿದ್ದೀವಿ. ಹೋಗೋಣ. ಯಾರ್ಯಾರೆಲ್ಲ ಹೋಗ್ತಿದ್ದೀವಿ ಅಂತ ಅಂದರೆ, ನನ್ನ ಹಸ್ಬೆಂಡ್ ಮತ್ತು ಅವ್ರದ್ದು ಫ್ರೆಂಡ್ ಮತ್ತು ಅವ್ರದ್ದು ಕೊಲೀಗ್ ಮತ್ತು ಅವ್ರ ವೈಫ್, ಅವ್ರದ್ದಿಬ್ರು ಕಿಡ್ ಆ್ಯಂಡ್ ಅನದರ್ ಫ್ರೆಂಡ್. ಇವಾಗ ಹೊರಟಿದ್ದೀವಿ, ಒಳಗಡೆ ಹೋಗ್ಬೇಕು. ಸಕ್ಕ ಚಳಿ ಇದೆ. ಓ ಮೈ ಗಾಡ್, ಇದು ಹೆಂಗಿದೆ ಅಂತ ಅಂದರೆ, he is so much excited about this card show. Oh my god. ಓ ಮೈ ಗಾಡ್, ಎಷ್ಟ್ ಜನ ಇದ್ದಾರೆ ಅಂತ ಅಂದ್ರೆ ಐ ಕಾಂಟ್ ಇವನ್ ಇಮ್ಯಾಜಿನ್. ತುಂಬಾ ಜನ ಇದ್ದಾರೆ. ಈ ಕಾರ್ಡ್ಗೋಸ್ಕರ ಇಷ್ಟೊಂದು ಕ್ರೇಜ್ ಇದೆ ಅಂತ ನಂಗಂತೂ ನಿಜ ಗೊತ್ತಿರ್ಲಿಲ್ಲ. ಅಲ್ಲಿ ಶೋ ಯು ಯಾವ ತರ ಕಾರ್ಡ್ಸ್ ಗಳಿದಾವೆ ಅಂತ ಹೇಳ್ಬಿಟ್ಟು. ನನ್ಗೆ ಈ ತರ ಒಂದು ಕಾರ್ಡ್ಸ್ ಇದೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಇವರಿಂದಾನೇ ನಂಗೆ ಗೊತ್ತಾಗಿದ್ದು. ಐ ವಿಲ್ ಶೋ ಯು ಗೈಸ್.
ಇಲ್ಲಿ ಯಾವ ತರ ಅಂತ ಹೇಳಿದ್ರೆ ನಾವ್ ಬೇಕಿದ್ರೆ ನಮ್ಮ ಹತ್ರ ಇರೋ ಕಾರ್ಡ್ ನ ಸೇಲ್ ಕೂಡ ಮಾಡ್ಬೋದು ಅಥವಾ ಅವ್ರ ಹತ್ರ ಇರೋದನ್ನ ನಾವು ತಗೊಳ್ಳುಬಹುದು. ಅದು ಒಂದೊಂದ್ ಕಾರ್ಡ್ಗೆ ಒಂದೊಂದ್ ಪ್ರೈಸ್ ಇರುತ್ತೆ. ಯಾವ ಕಾರ್ಡ್ ಅವ್ರಿಗೆ ಇಷ್ಟ ಆಗುತ್ತೆ ನಾವು ಕಲೆಕ್ಟ್ ಮಾಡಿರೋ ಅಷ್ಟು ಕಾರ್ಡ್ ನ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಯಾವ್ದು ಇಷ್ಟ ಆಗಿರುತ್ತೆ ಅದನ್ನ ಪಿಕ್ ಮಾಡ್ತಾರೆ. ಅದೇನಾದ್ರೂ ತುಂಬಾ ಜಾಸ್ತಿ ಇದ್ರೆ ಅವ್ರು ಪಿಕ್ ಮಾಡಿದ್ರು ಅವ್ರು ತಗೊಳಲ್ಲ, ಬಿಕಾಸ್ ಅವರು ಅಷ್ಟೊಂದು ದುಡ್ಡನ್ನ ಅಫೋರ್ಡ್ ಮಾಡಕ್ ಆಗಲ್ಲ ಅದಕ್ಕೆ. ಬಟ್ ಅವ್ರು ಸೆಲ್ ಮಾಡ್ತಾರೆ. ಒಂದ್ ಕಾರ್ಡಿಗೆ ಒಂದೊಂದ್ಸಲ $30 ಇರುತ್ತೆ, ಒಂದೊಂದು $10 ಇರುತ್ತೆ, ಒಂದೊಂದು $40, $45 ಎಲ್ಲ ಇರುತ್ತೆ. ಅದಕ್ಕೂ ಮೀರಿದಂತಂದ್ರೆ ತುಂಬಾ ಕಾಸ್ಟ್ಲಿ ಇರೋದು ಇದೆ. $250, $2,000, $3,000 ಅಲ್ಲಿಂದ ಸ್ಟಾರ್ಟ್ ಆಗಿ 18 ಮಿಲಿಯನ್ ವರೆಗೂ ಕೂಡ ಕಾರ್ಡ್ ಸೇಲ್ ಆಗುತ್ತೆ ಬರೀ ಒಂದೇ ಒಂದ್ ಕಾರ್ಡ್ಗೆ. ಎಷ್ಟು ಜನ ಇದಾರೆ ಅಂದ್ರೆ ಸುತ್ತಿ ಸಾಕಾಗೋಯ್ತು. ಅದಕ್ಕೆ ನಾನ್ ಬಂದ್ಬಿಟ್ಟು ಕೂತಿದ್ದೀನಿ. ಅವ್ರು ಇನ್ನೂ ನೋಡ್ತಿದ್ದಾರೆ ಕಾರ್ಡ್ಸ್ ಗಳನ್ನ. ಓ ಮೈ ಗಾಡ್, ಇಲ್ಲಿ ಎಷ್ಟು ಮಕ್ಳುಗಳು, ಎಷ್ಟು ದೊಡ್ಡವರೆಲ್ಲ ಬಂದಿದ್ದಾರೆ ಅಂತ ಅಂದ್ರೆ ಹೆಂಗ್ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಿದೀನಿ. ಜಸ್ಟ್ ಕಾರ್ಡ್ಗೋಸ್ಕರ ಬ್ಯಾಗ್ ನ ಮಾಡಿ, ಸಾರಿ ಆಲ್ಬಮ್ ನ ಮಾಡಿ, ಅದ್ರೊಳಗಡೆ ಅವರು ಅಷ್ಟು ಸೇಫ್ ಆಗಿಟ್ಟು ಆ ಕಾರ್ಡ್ ಸ್ಕ್ರಾಚ್ ಕೂಡ ಆಗ್ಬಾರ್ದಂತೆ. ಆ ಕಾರ್ಡ್ ಅಷ್ಟು ಚೆನ್ನಾಗಿರ್ಬೇಕಂತೆ. ಹಂಗಿದ್ರೆ ಮಾತ್ರನೇ ಅಂತ ಅದಕ್ಕೆ ವ್ಯಾಲ್ಯೂ ಇರೋದು. ಎಲ್ಲಾ ಕಾರ್ಡ್ಗೂ ವ್ಯಾಲ್ಯೂ ಇರಲ್ಲ, ಸಮ್ ಕಾರ್ಡ್ ಗಳಿಗೆ ಮಾತ್ರನೇ. ಇವಾಗ ಯಾವ್ದಾದ್ರು ಒಂದು ಪೋಕಿಮಾನ್ ಒಂದು ಪ್ಯಾಕೆಟ್ ತರ ಇರುತ್ತೆ, ಅದೇನಾದ್ರು ಚಿಕ್ಕದ ತಗೊಂಡ್ರೆ ಅದ್ರೊಳಗಡೆ ಮೇ ಬಿ ರೇಯರ್ ಕಾರ್ಡ್ ಒಂದ್ ಸಿಗ್ಬೋದು ಅಷ್ಟೇನೆ. ಅದು ಇಲ್ಲ ಅಂದ್ರೆ ಇಲ್ಲ ರೇರ್ ಕಾರ್ಡ್ ತರಾನೇ ಕಾಪಿನೂ ಇರುತ್ತಂತೆ, ಬಟ್ ಅದ್ರ ನಂಬರ್ಸ್ ಮೇಲೆ ಹೋಗುತ್ತಂತೆ. ಐ ಡೋಂಟ್ ನೋ. ಓ ಮೈ ಗಾಡ್, ಈ ವಿಡಿಯೋನ ಯಾರಾದ್ರೂ ಪೋಕೆಮಾನ್ ಕಾರ್ಡ್ ನ ಕಲೆಕ್ಟ್ ಮಾಡೋರು ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗತ್ತೆ ನಾನು ಏನ್ ಹೇಳ್ತಿದೀನಿ ಅಂತ. ಅದೇ ನಂತರ ಇರೋರು ಯಾರು ನೋಡ್ತಿದ್ರೆ ಸೀರಿಯಸ್ಲಿ ಅವ್ರಿಗೆ ಏನು ಗೊತ್ತಾಗಲ್ಲ ಇದ್ರ ಬಗ್ಗೆ. ನಂಗಂತೂ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಾನು ನನ್ನ ಹಸ್ಬೆಂಡ್ ಇಷ್ಟು ಆಕ್ಚುಲಿ ಅವ್ರಿಗೆ ಮುಂಚೆ ಇತ್ತಂತೆ, ಆಮೇಲೆ ಎಲ್ಲ ನೋಡಿರ್ಲಿಲ್ಲ. ಆಮೇಲಿಂದ ಅದ್ ಹೆಂಗೆ ಬಂತು ಇವ್ರ ತಲೆಯಲ್ಲಿ ಗೊತ್ತಿಲ್ಲ ನನಗೆ. ಪೋಕಿಮಾನ್ ಕಾರ್ಡ್ ಸೋ ಮಚ್. ಇನ್ನು ನಂಗೆ ಹೊಟ್ಟೆ ಬೇರೆ ಹಶ್ವಾಗ್ತಿದೆ. ನಾನು ಇನ್ನು ಏನು ತಿಂದಿಲ್ಲ ಬೆಳಿಗ್ಗೆಯಿಂದ. ಹೊರಗಡೆ ಹೋಗ್ಬೇಕು, ಆಮೇಲಿಂದ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಕ್ಕೂ ಮುಂಚೆ ನಾವೆಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ. We are going to eat something. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.